ಈಗ ಫನ್ ಅಂಡ್ ಮಸ್ತಿ ಸುತ್ತು ಸ್ಪಂದನ ಅವರೊಂದಿಗೆ. ಸೊ ಫನ್ ಅಂಡ್ ಮಸ್ತಿಲಿ ನಾವು ಒಂದಷ್ಟು ಸಿನಿಮಾ ಹೆಸರುಗಳನ್ನ ಲಿಸ್ಟ್ ಮಾಡಿರ್ತೀವಿ. ಸೊ ನೀವು ಪಿಕ್ ಮಾಡಿ, ಏನು ನಾವು ಡಂಶರಾಟ್ಸ್ ಆಡ್ತೀವಿ ಆಸ್ ಯೂಶುವಲ್, ಅದೇ ಫಾರ್ಮ್ಯಾಟ್ ಇದು ಕೂಡ. ಸೊ ಒಂದು ನೀವು ಗೆಸ್ ಮಾಡಿದ್ರೆ ಇನ್ನೊಂದು ನಾನು ಗೆಸ್ ಮಾಡ್ತೀನಿ ಅಷ್ಟೇ. ಐ ಆಮ್ ವೆರಿ ಗುಡ್ ಅಟ್ ಡಂಶರಾಟ್ಸ್ ಆ್ಯಕ್ಚುಲಿ. ಓಕೆ, ಹಾಗಾದ್ರೆ ಸೋಲೋದು ನಾನೇ ಅಂತ ಅನ್ಸುತ್ತೆ, ಬಟ್ ಬೇಡ, ಇಬ್ರು ಈಕ್ವಲ್ ಪಾಯಿಂಟ್ಸ್. ಈಕ್ವಲ್ ಪಾಯಿಂಟ್ಸ್. ಸೊ ಈಗ ಯಾರು ಶುರು ಮಾಡೋದು? ನೀವು ಶುರು ಮಾಡಿ, ನಾ ಗೆಸ್ ಅಲ್ಲ, ನೀವು ಅದು ಬರೀವಾಗಲೇ ನೋಡ್ಕೊಂಡ್ಬಿಟ್ಟಿದ್ರೆ ಹೆಸರು. ಆ್ಯಕ್ಚುಲಿ ನಾವು ಬರ್ತೀವಿ, ಸುವರ್ಣ ಮ್ಯಾಮ್ ಬರ್ದಿರ್ತಾರೆ. ಈಗ ಅವ್ರು ಆ್ಯಕ್ಚುಲಿ ನನಗೂ ತೋರಿಸಿಲ್ಲ ಇವತ್ತು. ಓಕೆ, ಅಂದರೆ ಬೇರೆ ಎಪಿಸೋಡ್ಸಲ್ಲಿ ತೋರಿಸ್ತಿದ್ರಾ? ಆಬ್ವಿಯಸ್ಲಿ ಇಲ್ಲ. ಓಕೆ, ಇದು ಹೇಳೋದು ತುಂಬ ಕಷ್ಟ. ನೋಡೋಣ. ಕೈ. ಹ್ಞೂ, ಕೈದು ಉಲ್ಟಾನಾ? ಹ್ಞೂ, ಕೈ, ಹ್ಯಾಂಡ್, ಹಾಯ್, ಎಡಗೈ, ಬಲಗೈ, ಎಡಗೈ. ಎಡಗೈ ಅಪಘಾತಕ್ಕೆ ಕಾರಣ. ಏನು ಇಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ರೈಟ್. ನೋಡ ನಾನು ಹೆಂಗೆ ಹೇಳ್ತೀನಿ ಅಂತ. ಬಾಣ, ಯುದ್ಧ, ದೇವತೆ, ದೇವರು, ಕೃಷ್ಣ, ಅರ್ಜುನ, ಕುರುಕ್ಷೇತ್ರ, ನೀವು, ಮದುವೆ, ಸ್ವಯಂವರ, ದೇವರು, ನಿಮ್ಮ ಮಗುನ, ಬಾಣ, ಬಿಲ್ಲು, ರಾಮ. ರಾಮ, ಓಕೆ, ರಾಮ, ರಾಮ ಇಂದ ಯಾವ ಸಿನಿಮಾ ಹೆಸರಿದೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಹಾಡು ಕೇಳೋದ, ಆಲಿಸೋದು, ರಾಮನ ಅವತಾರ. ಅಯ್ಯೋ ರಾಮ ಅವತಾರ, ಅವತಾರ ಹೆಂಗ್ ತೋರಿಸ್ತಾರೆ. ಓಕೆ, ನೈಸ್. ಓಕೆ, ನನ್ನ ಟರ್ನ್. ಏನಿದು? ಪಿಕ್ಚರ್, ಇಂಗ್ಲಿಷ್. ಹಿಂಗೆ ಹೇಳಿದ್ರೆ ಕನ್ನಡ, ಓಕೆ. ಹಿಂಗೆ ಹೇಳಿದ್ರೆ ಬೇರೆ ಯಾವುದಾದ್ರೂ ಭಾಷೆ. ಕನ್ನಡನೇ. ದುಡ್ಡು, ದುಡ್ಡು ಸೈಡಲ್ಲಿ ಇಡೋದು. ಎಷ್ಟು ವರ್ಡ್ಸ್ ಇದೆ? 3 ವರ್ಡ್ಸ್ ಇದೆ. ದುಡ್ಡು, ದುಡ್ಡಿಗೆ ಏನಂತಾರೆ ಹೇಳ? ಕದಿಯೋದು, ದುಡ್ಡು ಎತ್ತಿಡೋದು. ಟ್ರೆಷರ್, ಲಾಕರ್. ದುಡ್ಡು ಎತ್ತಿಡೋದುನಾ? 2ನೇ ವರ್ಡ್ ಹೇಳ್ತೀರಾ? 3ನೇ ವರ್ಡ್ ಹೇಳ್ತೀರಾ? ದೇವಿ, ಲಕ್ಷ್ಮಿ. 3rd ವರ್ಡ್ ಲಕ್ಷ್ಮಿ. ಫಸ್ಟ್ ವರ್ಡು ದುಡ್ಡು. ಲಕ್ಷ್ಮೀನಾ? ಇದು ನಿಮಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ರಿಲೀಸ್ ಆಗಿದ್ರೆ ನಂಗೆ ಗೊತ್ತಿರಲ್ಲ. ಬಟ್ ಓಕೆ, ಲಕ್ಷ್ಮೀ ಪುತ್ರ, ಲಕ್ಷ್ಮಿ. ಆಯ್ತು, ಏನಾದ್ರು ತೋರಿಸಿ. ದುಡ್ಡು, ಬರೆಯೋದಾ? ಬ್ಯಾಂಕರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಹೆಸರು ನನಗೆ ಭಾಗ್ಯಲಕ್ಷ್ಮಿ. ಈ ಸಿನಿಮಾ ನನ್ನ ಕತೆ ಕೇಳಿದ್ದೆ, ಆಯ್ತಾ? ಓ ದೇವ್ರೆ, ನಾನು ಅದು ರಿಲೀಸ್ ಆಗಿರೋದು ನಂಗೆ ಗೊತ್ತಿಲ್ಲ. ಬಟ್ ಯಾ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ನಂಗೆ ಇವಾಗ 2 ಪಾಯಿಂಟ್ಸಾ? ನಾನು ಒಂದು ಕಂಡು ಹಿಡ್ದಿಲ್ಲ. ಓಕೆ, ಹಳೇದಾ? ಕನ್ನಡ ಅಲ್ಲ. ಹಾಂ, ಆಶ್ಚರ್ಯ, ಖುಷಿ, ಎಕ್ಸೈಟ್ಮೆಂಟ್, ನಗೋದಕ್ಕೆ ಇಂಗ್ಲೀಷ್ ಲಾಫಿಂಗ್ ಬುದ್ಧ.
ಸರಾಗ್ ತೋರಿಸ್ತೀನಿ. ಓಕೆ, ನಾನಲ್ವಾ? ಅಯ್ಯೋ ದೇವರೇ, ನನಗೆಲ್ಲ ಕಷ್ಟದೇ ಬರ್ತಾ ಇದೆಯಾ ಅಂತ. ಬರೆಯೋದು, ಬುದ್ಧಿ, ಹ್ಞೂ ಜ್ಞಾನ, ನಾಲೆಡ್ಜ್, ಬುದ್ಧಿವಂತ. ನಾಲೆಡ್ಜಿಗೆ ಕನ್ನಡದಲ್ಲಿ ಏನಂತ ಹೇಳ್ತಾರಣ್ಣ? ಸಾಹಿತಿ. ಆಯಿತು, ಏನಾದ್ರು ಬೇರೆ ತೋರಿಸಿ. ನಾಲೆಡ್ಜ್, ಕಣ್ಣು ಹೊಡಿಯೋದು. ಹ್ಞೂ ಕಣ್ಣು ಹೊಡಿಯೋದಕ್ಕೆ ಇಂಗ್ಲೀಷಲ್ಲಿ ಏನಂತ? ಕಣ್ಣು ಹೊಡಿಯೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಕಣ್ಣು ಹೊಡಿಯೋದಕ್ಕೆ ಇಂಗ್ಲೀಷಲ್ಲಿ ಏನಂತ ಗೊತ್ತಿಲ್ಲ ಅಲ್ಲ. ವಾಟ್? ಓಕೆ. ಕಣ್ಣು ಹೊಡಿಯೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ನಂಗೆ ಯಾಕೆ ಗೊತ್ತಿಲ್ಲ. ಹಾಗಾದರೆ ಕಣ್ಣು ಹೊಡಿದೇ ಇರೋದು, ಕಣ್ಣು ಹೊಡಿಯೋದು ಬಿಟ್ಟು ಬೇರೆ ಏನಾದ್ರು ತೋರಿಸ್ಬೇಕಾಯ್ತು ನಾನು. ಲವ್ ಬೇಡ, ಲವ್ ಬೇಡ, ನನ್ನ ಹಿಂದೆ ಬರಬೇಡ, ನಾನು ರೇಗಿಸ್ಬೇಡ. ಟೀಚರ್. ಫಸ್ಟ್ ಒನ್ ನಾಲೆಡ್ಜ್ಗೆ ಕನ್ನಡದಲ್ಲಿ ಹೇಳಬೇಕಾ? ಜ್ಞಾನ, ಬುದ್ಧಿವಂತಿಕೆ, ವಿದ್ಯೆ. ವಿದ್ಯೆ, ಫಸ್ಟ್ ವರ್ಡ್ ವಿದ್ಯೆ. ತಾಳಿ, ಸಂಸಾರ, ತಾಳಿ, ಮದುವೆ, ಹುಡುಗ, ಮದುವೆ ಗಂಡು. ಮದುವೆ ಗಂಡಿಗೆ ಏನು ಹೇಳ್ತಾರೆನಾ? ವಿದ್ಯೆ, ಸಂಸಾರಿನ. ಮತ್ತೆ ತಾಳಿ, ಸಂಸಾರ, ಗಂಡು, ಮದುವೆ ಗಂಡು, ಗಂಡು, ಗಂಡ. ಗಂಡಾಗಿ ಹಿಂಗಂದ್ರೆ ಗಂಡಾಗಿ ಏನಂತಾರೆ ಅದ? ಪತಿ. ವಿದ್ಯಾಪತಿ. ಓಕೆ, ಫೈನಲಿ ಬಂತು. ನೋಡಿದ್ರಾ? ನೈಸ್ ನೈಸ್. ಎಲ್ಲ ರೀಸೆಂಟ್ ಮೂವೀಸ್ ಬಂದ್ಬಿಟ್ಟಿದ್ದೀರಾ? ಓ, ಅಪ್ಪಾಜಿ, ಅಪ್ಪಾಜಿಯವರ ಮಗ ಅಪ್ಪು ಸರ್, ಶಿವಣ್ಣ, ರಾಘಣ್ಣ. ಅಪ್ಪಾಜಿಯವರ ಸಿನಿಮಾ. ಹಾಂ, ನೆಕ್ಸ್ಟ್ ಜನ್ರೇಷನ್ನಾ? ನೆಕ್ಸ್ಟ್ ಜನ್ರೇಷನ್ನಾ? ನನಗೇನು ಸಡನ್. ಓಕೆ, ಅಣ್ಣವರು. ನೆಕ್ಸ್ಟ್ ಜನ್ರೇಷನ್ನ ಏನಂತ ಕರೀತಾರೆ? ದೊಡ್ಡ ಮನೆ ಹುಡುಗ. ದೊಡ್ಡ ಮನೆ. ಮತ್ತು ನಟ ಸಾರ್ವಭೌಮ. ಹಾಂ, ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಜನ್ರೇಷನ್. ನೆಕ್ಸ್ಟ್ ಜನ್ರೇಷನ್ ಪೀಳಿಗೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ ಆಗಿ. ನೆಕ್ಸ್ಟ್ ಜನರೇಷನ್ ಯಾರು? ಹೀರೋಸ್. ಅದೇ ಯುವ. ಓ ಮೈ ಗಾಡ್, ನೀವು ಗೊತ್ತಾಗ್ತಿಲ್ಲ ಅಂದ್ಬಿಟ್ರೆ ನನಗೆ ಶಿವಣ್ಣ, ಅಪ್ಪು ಸರ್, ರಾಘಣ್ಣ ನೆನ್ಪು ಬರ್ತಾರೆ. ಇನ್ನೇನು ಹೇಳಕ್ ಹೊರಟಿದ್ದಾರೆ ಇವರು? ಈ ಜನ್ರೇಷನ್ಗೆ ಇನ್ನೊಂದು ಬೇಡ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ಯುವ ಬೇರೆ ಹೆಂಗೂ ತೋರ್ಸೋಕ್ಕಾಗಲ್ಲ. ಓಕೆ. ದೇವಿ, ಹ್ಞೂ ಸರಸ್ವತಿ, ಲಕ್ಷ್ಮಿ, ಹ್ಞೂ ಚಾಮುಂಡಿ. ದೇವಿ, ನಾವು ಪೂಜೆ ಮಾಡೋ ದೇವಿನಾ? ಚಾಮುಂಡೇಶ್ವರಿ, ಲಕ್ಷ್ಮಿ, ಸರಸ್ವತಿ, ದುರ್ಗಾ, ಪಾರ್ವತಿ. ಇನ್ಯಾರಪ್ಪ? ಇಷ್ಟೊಂದು ತೋರಿಸ್ಬಿಟ್ರಿ ಒಟ್ಟಿಗೆ. ಓಕೆ. ದೇವಿ, ಇನ್ಯಾರಿದ್ದಾರಪ್ಪ? ದುರ್ಗಾ. ಹಾಂ, ಫಸ್ಟ್ ವರ್ಡ್ ಆನೆ, ಚಾಮುಂಡೇಶ್ವರಿ, ಗಜ, ಗಜಲಕ್ಷ್ಮಿ, ಹ್ಞೂ ಗಜ, ಗಾ, ಹ್ಞೂ ಗಂಗೆ, ಗಂಗಾ, ಗಂಗೆ ಬಿಟ್ಟಿನ ಗಜ, ಗಾ, ಗಜದು ದೊಡ್ಡೋರ. ಗಾ, ಗಾ,
ಇನ್ಯಾರಿದಾರಪ್ಪ ದೇವರು? ಗೌರಿ. ನಾನು ಆಕ್ಚುಲಿ ಅದನ್ನೇ ತೋರ್ಸಕ್ ಹೋದೆ. ಮದ್ವೆ ಆದವರು ಮಾಡ್ತಾರೆ ಮಂಗ್ಳಿಗೌರಿ, ಹೆಂಗ್ ಹೇಳಿ ಅಂತ ನನಗ್ ಗೊತ್ತಾಗ್ಲಿಲ್ಲ. ಬಟ್ ಸಮ್ ಹೌ ಯು ಗೌರಿ ಅಂತ ಗೌರಿ. ಓಕೆ ಗೌರಿ ಗೌರಿ ಓಕೆ 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 ಕರೆಕ್ಟ್ ಕರೆಕ್ಟ್. ಅವರು ಇಂದ್ರಜಿತ್ ಲಂಕೇಶ್ ಅವರು ಸಿನಿಮಾ ಎಸ್ 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 ಗೌರಿ ಕರೆಕ್ಟ್. ಗೌರಿ ಈಗಿನ ಸಿನಿಮಾನಾ? ಇವಾಗ ರಿಲೀಸ್ ಆಗಿದೆಯಾ? ಫಸ್ಟ್ ಲೆಟರ್, ಫಸ್ಟ್ ವರ್ಡ್, ಒಂದೇ ವರ್ಡ್. ಓಕೆ. ಬುಟ್ಟಿದೆ ಇಲ್ಲಿ. ಆಕ್ಟ್ರೆಸ್ ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ? ವಿಲನ್ನ ಆ್ಯಟಿಟ್ಯೂಡ್ ಕ್ಯಾರಿ ಮಾಡ್ತಾರಾ? ಯಾರಪ್ಪ ಅದು? ಇವಾಗ ಮಾತಾಡಿದ್ವಾ? ಯಾರು? ಅಟ್ಲೀಸ್ಟ್ ಗೆಸ್ ಮಾಡಿ. ದರ್ಶನ್ ಸರ್, ಸುದೀಪ್ ಸರ್, ಮಾರ್ಕಾ? ನೀವು ಹೇಳೋದೇ ಇಲ್ಲ. ಓ ಅಲ್ವಾ, ನಾನು ಇದನ್ನ ಏನಾದ್ರೂ ಹೇಳಿಲ್ಲ ಅಂದ್ರೆ ಆಮೇಲೆ ಬೇಜಾರಾಗ್ತಿದೆ. ಅಯ್ಯಯ್ಯೋ, ಇದು ರಾಸ್ ನೋಡಿದ ಸಿನಿಮಾ ಅದು ಆಕ್ಚುಲಿ. ನೈಸ್. ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಶೋ. ಓಕೆ. ಅಣ್ಣವರು ಫಸ್ಟ್ ಫಿಲಮ್ಮ ಶಿವರಾಜ್ ಕುಮಾರ್ ಸರ್. ಟಗ್ಗರು 45. ಅಷ್ಟೇ. 45. ನೈಸ್ ನೈಸ್ ನೈಸ್. ಲಾಸ್ಟ್ ಒನ್ ನೋಡೋಣ ಹೇಗೆ ಕಂಡು ಹಿಡಿತೀನಿ ಅಂತ. ಹೆಂಗೆ ತೋರ್ಸದಪ್ಪ? ಒಂದೇ ವರ್ಡ್. 5 ಲೆಟರಾ? ಫಸ್ಟ್ ಲೆಟರ್. ಕೂಗೋದಕ್ಕೆ ಏನಂತಾರ? ಮೆಲಡಿ? ಕೂಗೋದು. ಕು. ಇದು ಹೆಂಗೆ ತೋರ್ಸೋದು? ನಿಮ್ಮ ಗೆಳತಿ ಯಾರು? ಮನೆಲ್ಲ? ಕಾವ್ಯ ಅವರ? ಹಾಂ, ಕಾವ್ಯಾಂಜಲಿ. ಕಾವ್ಯ ಹೇಳೋದಾ? ಕಾವ್ಯ. ಫಸ್ಟ್ ವರ್ಡ್ ಕಾ. ಓಕೆ. ಗೆಳೆತನ? ಫ್ರೆಂಡ್ಶಿಪ್ಪಾ? ಕಾವ್ಯ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ ಹೇಳ್ತಿದ್ದೀರಾ? ಕೊತ್ತಲವಾಡಿ. ನಾನು ಗೆದ್ದಿದ್ದೀನಿ, ನೀವು ಸೋತಿದ್ದೀರಾ. ವೆರಿ ಬ್ಯಾಡ್. ಶಿಟ್ ಮೈ. ಹೋಗ್ಲೇ ಇಲ್ಲ ನನ್ನಲ್ಲಿಗೆ. ಲಿಟ್ರಲಿ ವೆನ್ ಐ ಸಾ ಹರ್ ಇನ್ ಬಿಗ್ ಬಾಸ್ ಅಲ್ಲ, ಅದೆಲ್ಲ ಬರ್ತಾಯಿತ್ತು ನನಗೆ, ಕೊತ್ತಲವಾಡಿದೆಲ್ಲ ಬರ್ತಾಯಿತ್ತು. ಬಟ್ ದೆನ್ ಐ ಡೋಂಟ್ ನೋ, ಕೊತ್ತಲವಾಡಿ ನೆನಪೇ ಆಗಲಿಲ್ಲ. ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ಕೊಳ್ಳಿ. ಬಟ್ ಇಟ್ ವಾಸ್ ಫನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಸಂದರ್ಶನಕ್ಕೋಸ್ಕರ ಮೀಸಲಿಟ್ರಿ. ಆ್ಯಂಡ್ ನಿಮ್ಮ ಜರ್ನಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಸಕ್ಸಸ್ಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ನಿಮಗೂ ಕೂಡ ಕನ್ನಡ ಮೋಜು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ ಆಲ್ಸೋ. ಆ್ಯಂಡ್ ನನ್ನ ಸ್ಟೋರಿ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಸ್ವೀಟ್ ಟಾಕಿಂಗ್ ಟು ಯು. ಆ್ಯಕ್ಚುಲಿ ಇಂಟರ್ವ್ಯೂ ಥರ ಫೀಲ್ ಆಗಲಿಲ್ಲ. ಒಂಥರ ಕುತ್ಕೊಂಡು ಮಾತಾಡ್ತಿದ್ದೀನಿ ಫ್ರೆಂಡ್ ಜೊತೆ ಥರನೇ ಫೀಲ್ ಮಾಡಿಸಿದ್ರಿ. ಸೊ ಅದಕ್ಕೆ ಥ್ಯಾಂಕ್ ಯು. ನೀವು ಕೇಳಿದ ಕ್ವೆಶ್ಚನ್ಸ್ ಆಗಿರ್ಬೋದು, ಒಂಥರ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಜಾಸ್ತಿ ಅಲವ್ ಮಾಡಿದ್ರಿ. ಸೊ ಇಟ್ ವಾಸ್ ಫನ್. ಐ ಹ್ಯಾಡ್ ಫನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಅವರ್ ಟೀಮ್ ಆಸ್ ವೆಲ್. ನಿಮ್ಮ ಟೀಮ್ಗೂ ಕೂಡ. ಯಾಕಂದರೆ ಇಂಟರ್ವ್ಯೂ ಅಂದ ತಕ್ಷಣ ಏನೂ ಕ್ವೆಶ್ಚನ್ಸ್ ಆಗಿರ್ಬೋದು, ಏನು ಕೇಳ್ತಿರೋ. ಯಾಕಂದರೆ ಒಂದು ಇಂಟರ್ವ್ಯೂ ಆದ ತಕ್ಷಣ ನಮಗೆ ಮತ್ತೆ ನೀವು ಯಾಕೆ ಅದೇ ಹೇಳಿದ್ರಿ, ಇದು ಯಾಕೆ ಹೇಳಿಲ್ಲ, ಆ ಥರ ಜಾಸ್ತಿ ಬರುತ್ತೆ. ಆ ಥರ ಏನೂ ಅನಿಸಿಲ್ಲ. ನನ್ನ ಲೈಫ್ ಸ್ಟೋರಿ ಹೇಳೋಕ್ಕೆ, ಅದನ್ನು ತಿಳ್ಕೊಳ್ಳೋ ಆಸೆಲಿ ಕೂಡ ನೀವು ಕೂತಿದ್ರಿ. ಸೊ ನಿಮಗೆ, ನಿಮ್ಮ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಆ್ಯಂಡ್ ನಮ್ಮ ಟೀಮ್ ಕಡೆಯಿಂದ ನಿಮಗೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೊ ಮಚ್.